ನಿಲುವಳಿ ಸೂಚನೆನೇ 5 ಇದೆ ನಮ್ಮದು. ನಾವು ಯಾವಾಗ ಮಂಡನೆ ಮಾಡೋದು ಈ 5ನ್ನ ನಿಲುವಳಿ ಸೂಚನೆ? ಅದಕ್ಕೆ ನಾನು ಹೇಳೋದು, ಕನ್ನಡ ಸಾಹಿತ್ಯ ಸಮ್ಮೇಳನ ಆದಮೇಲೆ ಒಂದು 3 ದಿನ ನಡೆಸಿ ಎಲ್ಲ ಮುಗಿಸ್ಕೊಂಡ್ಬಿಡ್ಬೋದಲ್ಲ. ಈಗ ನಿಮ್ಮ 3 ದಿನ ಮುಗಿಸ್ಬಿಟ್ರೆ ನಿಮ್ಮ ಅತ್ಯುತ್ತಮವಾದ ಸಲಹೆ. ಮತ್ತೆ ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ, ಈಗ ಪ್ರಾರಂಭ ಆದದ್ದು ಒಮ್ಮೆ ಪ್ರಾರಂಭ ಆಗಲಿ, ಅದನ್ನ ಅಡ್ಡ ಬರ್ತಿರಲ್ಲ. ಈಗ ಸ್ಟಾರ್ಟ್ ಆಗಲಿ, ಗಾಡಿ ಹೋಗ್ಲಿ ಮುಂದೆ, ಮತ್ತೆ ನೋಡುವ. ಗಾಡಿ ನಿಂತೋಗ್ಬಾರ್ದಲ್ಲ. ರಾಯರೆಡ್ಡಿ ಅವರು ಕೂತ್ಕೊಳ್ಳಿ. ರಾಯರೆಡ್ಡಿ ಅವರೇ ಆಯ್ತು, 19ನೇ ತಾರೀಕು ಗಾಡಿ ನಿಂತೋಗ್ಬಿಟ್ರೆ ಮುಂದಕ್ಕೆ ಹೋಗಲ್ಲ. ನಂತರ ನಿಲ್ಲುದಾಗ ಹೋಗೋದು. ಈಗ ಸ್ಟಾರ್ಟ್ ಆಗ್ಲಿಲ್ಲ, ಇಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಬೆಳಗ್ಗೆನೆ ಸ್ಟಾರ್ಟ್ ಆಯ್ತಲ್ಲ ಧರಣಿ ಹೋರಾಟ ಎಲ್ಲ, ಬೆಳಗ್ಗೆ ಸ್ಟಾರ್ಟ್ ಮಾಡಿ ಗುಯಿಂಗ್ ಎಕ್ಸಿಲೇಟರ್ ಆಗ್ತಾ ಇದೆ, ಮುಂದೆ ಹೋಗ್ತಾ ಇಲ್ಲ. ಈಗ ರಾಯರೆಡ್ಡಿ ಅವರೇ ಅವ್ರಿಗೆ ನೀವು ನನಗೆ ಮಾತಾಡಿ ಇವ್ರೆ, ಅವ್ರು ಮಾತಾಡೋದು ನಮ್ಗೆ ಮಾತಾಡ್ತಾರೆ. ಈಗ ಆಗ ನಾವು ಚರ್ಚೆಯಲ್ಲಿದ್ದೆವು. ಈಗ ಬಹುಶಃ ಇವತ್ತು ನಮ್ಮ ಅನುಭವ ಮಂಟಪದ ಬಗ್ಗೆ ನಾವಿವತ್ತೇನಿದೆಯಾ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕರು ಅದನ್ನು ಮಾತಾಡಲಿಕ್ಕೆ ಕೇಳಿದ್ದಾರೆ. ನಾನು ಎಲ್ಲರ ಹತ್ರ ಕಳಕಳಿ ವಿನಂತಿಸ್ತೇನೆ, ಸಮಯದ ಅಭಾವ ಇದ್ದ ಕಾರಣ ನಾವು 45 ಮಿನಿಟ್ಸು 1 ಅವರ್ ಜೊತೆಯಲ್ಲಿ ಸ್ವಲ್ಪ ಮಾತಾಡಿಕೊಂಡು ಅದನ್ನು ಮಾತಾಡುವಂಥ ಒಂದು ಸಮಯ ನಾವು ನಿಗದಿಪಡಿಸಿದ್ದೇವೆ. ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ತದನಂತರ ನಾವು ಕ್ವಶನ್ ಅವರ್ ತೆಕ್ಕೊಂಡು ಮತ್ತೆ ಎಜೆಂಡ್ ಮೋಷನ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೂಡ ಮಾಡಿ ಕೊಡ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಇವತ್ತು ಒಂದು ಐತಿಹಾಸಿಕ ದಿನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸುವರ್ಣ ಸೌಧ ಇವತ್ತು ಸುವರ್ಣಸೌಧದಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಬಸವಣ್ಣನವರ ಕಾಲದ ಅನುಭವ ಮಂಟಪ, ಅದರ ತೈಲ ಚಿತ್ರವನ್ನು ಇವತ್ತು ಅನಾವರಣಗೊಂಡಿದೆ. ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ ನಾನು. ಈ ಅನುಭವ ಮಂಟಪ ಏನು ತೈಲ ಚಿತ್ರ ಅನಾವರಣ ಆಯಿತು, ಅನಾವರಣವನ್ನು ನನ್ನ ಕೈನಿಂದ ಮಾಡಿಸಿದ್ದೀರಿ. ನಾನು ಈ ಅನುಭವ ಮಂಟಪದ ತೈಲ ಚಿತ್ರವನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ಭಾವಿಸ್ಕೊಂಡಿದ್ದೀನಿ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಒಂದು ಸಾಮಾಜಿಕ ಕ್ರಾಂತಿಯನ್ನ ಈ ನಾಡಿನಲ್ಲಿ ಮಾಡಿದರು. ಯಾಕೆ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು? ಸಮಾಜದಲ್ಲಿ ಅಸಮಾನತೆ ಇದೆ, ಜಾತಿ ವ್ಯವಸ್ಥೆ ಇದೆ, ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು. ಅನೇಕ ಧರ್ಮಗಳಿದ್ದಾವೆ, ಜಾತಿಗಳಿದ್ದಾವೆ. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ಇಲ್ಲ. ಅದಕ್ಕೋಸ್ಕರ ಈ ಅಸಮಾನತೆಯನ್ನು, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸಿ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನ ಬಸವಾದಿ ಶರಣರು ಕಂಡಿದ್ರು. ಜಾತಿ ವ್ಯವಸ್ಥೆ ಹೋಗ್ಬೇಕು, ಕರ್ಮ ಸಿದ್ಧಾಂತ ಹೋಗ್ಬೇಕು, ಮೇಲು ಕೀಳು ಅಂತಕ್ಕಂಥದ್ದು ಹೋಗ್ಬೇಕು, ಶ್ರೀಮಂತರು ಬಡವರು ಅಂತಕ್ಕಂಥದ್ದು ಹೋಗ್ಬೇಕು, ಎಲ್ರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಒಂದು ವ್ಯವಸ್ಥೆ ಬರಬೇಕು.